ಎಲ್ರು ಹೇಗಿದಾರೆ, ಎಲ್ರು ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ಇವತ್ತಿನ ಕಂಟೆಂಟ್ ಏನದ ಅಂತಂದ್ರು ಒಂದು ಸರ್ಪ್ರೈಸ್ ಕೊಡೋದದ. ಇನ್ನು ಯಾರಿಗೂ ಗೊತ್ತಿಲ್ಲ. ಹಂಗೇನೆ ನಮ್ಮಿಂದ ಕ್ಯಾಮ್ರಾಯಿಂದ ಯಾರೋ ನೋಡ್ರಿ ವಿಜಯ್ ಕುಮಾರ್ ಅವರು, ಅವ್ರಿಗೂ ಸರ್ಪ್ರೈಸ್ ಕೊಡೋದ. ಮತ್ ಮನೆಗೆ ಏನಾದ ಶಾಕಿಂಗ್ ನ್ಯೂಸ್ ಕೊಡೋದ. ಶಾಕಿಂಗ್ ನ್ಯೂಸ್ ಅಂದ್ರೆ ಮತ್ತೆ ಬೆಲೆ ತಿಳ್ಕೊಂಡ್ರಿ ಹಂಗೆಲ್ಲ ಎಂದಿಲ್ಲ. ಸರ್ಪ್ರೈಸ್ ಕೊಡೋದ ಮನೆಗೆ ಯಾರಿಗೂ ಹೇಳಿಲ್ಲ. ಅದು ಇನ್ನ ಯಾರಿಗೂ ಗೊತ್ತೂ ಇಲ್ಲ. ನೋಡರಿ ಈ ಕಂಟಿನ್ಯೂಟಿ ಬ್ಲಾಗ್ದಾಗ ಹಾಕ್ತೀನಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಮತ್ತೊಂದ್ ಮಾತು ಏನದ ಅಂತಂದ್ರು, ನೀವ್ ಯಾರಿಗೂ ನೋಡ್ಲತ್ತಿರಿ ವಿಡಿಯೋ ಲೈಕ್ ಮಾಡತ್ತಿಲ್ಲ, ಶೇರ್ ಮಾಡತ್ತಿಲ್ಲ, ಕಮೆಂಟ್ ಮಾಡತ್ತಿಲ್ಲ. ಮತ್ತೊಂದ್ ಏನದ ಅಂತಂದ್ರು ನೀವೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ತಿಳ್ಕೊರಿ. ನಾ ಇನ್ನ ಭಾರಿ ಕಂಟೆಂಟ್ ಬ್ಲಾಗ್ ವಿಡಿಯೋ ಮಾಡ್ಬೇಕಂತ ನಮಗೂ ಅನಿಸ್ತದ. ಅದಕ್ಕೆ ದಯವಿಟ್ಟು ಏನ್ ಕೇಳಲ್ಲ, ಜಾಸ್ತಿ ಏನ್ ಕೇಳೋದೇನಿಲ್ಲ. ಅಲ್ಲಿ ಒಂದ್ ಲೈಕ್, ಒಂದ್ ಶೇರ್, ಒಂದ್ ಸಬ್ಸ್ಕ್ರೈಬ್ ಅಷ್ಟೇ. ಮತ್ತೊಂದ್ ನಿಮ್ದು ಒಂದು ವ್ಯೂಸ್. ಓಕೆ ಫ್ರೆಂಡ್ಸ್, ವಿಡಿಯೋದಲ್ಲಿ ಸಿಗಾರ ಮಾತ್ರ ಫ್ರೆಂಡ್ಸ್. ಸರ್ಪ್ರೈಸ್ ಇವ್ರಿಗೆ ಈಗ ಎಲ್ಲೇ ಹೇಳ್ಬೇಕಂತ ಹಂಗೆ ಹೇಳಕ್ ಬರ್ತದ. ಬಟ್ ನಾ ಇನ್ನ ಬ್ಲಾಗ್ ವಿಡಿಯೋದಾಗ ಹಾಕಿ ಹೇಳ್ತೇಂತಲ್ಲ. ಇವ್ರು ನಮ್ಮ ಹರ್ಷದ್ ಭೈ ಯಾರ ಟೆಂಪರರಿ ಇಲ್ಲ ಏನಿಲ್ಲ, ಇದು ಬ್ಲಾಗ್ನಾಗೆ ಹಾಕ್ತೇವೆ ವಿಡಿಯೋ. ಮುಂದ್ ಕಂಟಿನ್ಯೂಟಿ ವಿಡಿಯೋದಾಗ ಬರ್ತದೆ ನೋಡ್ರಿ. ಎಲ್ಲರೂ ಏನ್ ಮಾಡ್ಬೇಕು, ಈಗ ಇವ್ರು ಹರ್ಷದ್ ಭೈ ಯಾರ, ಇವ್ರು ವಿಜಯ್ ಕುಮಾರ್, ನಾ ಶ್ರೀಕಾಂತ್ ಕೊಹ್ಲಿ ಇದ್ದ ಬ್ಲಾಗ್ ಮಾಡ್ತೇವೆ. ಕಂಟಿನ್ಯೂಟಿ ವಿಡಿಯೋದಾಗ ಕಂಟಿನ್ಯೂ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್. ಇವ್ರಿಗೆ ವಿಡಿಯೋದಾಗ ಸರ್ಪ್ರೈಸ್ ಕೊಡ್ಬೇಕ ನಡ್ದಾರ ನೋಡ್ರಿ. ವಿಡಿಯೋದಾಗ ಸರ್ಪ್ರೈಸ್ ಕೊಡ್ಬೇಕತ್ತ. ಯಾಕಂತಂದ್ರು ಡೈರೆಕ್ಟ್ ಹೋದ್ರೆ ಏನ್ ಮಜಾ ಇರಲ್ಲ. ಅದ್ರ ಕಡೆ ನಂದ ನೀವು ನೋಡ್ತಾ ಇರ್ರಿ, ವಾಚ್ ಮಾಡ್ತಾ ಇರ್ರಿ. ಬಾಯ್ ಫ್ರೆಂಡ್ಸ್. ನಡೆದಿದ್ದೆವು ಹೇಳ್ತೆ ಕಾಲ್ ಹೊಂಟದ, ಫೋನ್ ಹೊಂಟದ. ಸರ್ಪ್ರೈಸ್ ಅಂತ ಹೇಳಿದಲ್ಲ ನಿಮಗ. ಈಗ ಫೋನ್ ಹೊಂಟದ, ಗಾಡಿಯ ತೆಗಿಲಿದ್ದೆವು ನೋಡ್ರಿ. ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೆ ನಡೆದೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಡೆದೆವು ಚಿದ್ರಿ ರಿಂಗ್ ರೋಡ್ ನಡೆದೇವು. ಇಲ್ಲಿ ನೀವು ಅದರ್ಸ್ ಕಲ್ಯಾಣದಾಗಿದ್ದೇವು, ಚಿದ್ರಿ ರಿಂಗ್ ರೋಡ್ ನಡೆದೆವು ನೋಡರಿ. ಅಲ್ಲಿ ಹೋಗಿ ಇವ್ರಿಗೆ ಸರ್ಪ್ರೈಸ್ ಏನ್ ಕೊಡ್ತೇವೆ ಅಂತಂದು ಇವ್ರಿಗೂ ಫಲ ಇಲ್ಲ, ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಮತ್ತೊಂದು ಮಾತು ಹೇಳ್ಬೇಕಂದ್ರು ನೋಡ್ರಿ ಸರ್ಪ್ರೈಸ್ ಹೆಂಗಿರ್ತದೆ ಅನ್ನೋದು. ವಿಜಯ್ ಕುಮಾರ್ ಏನಂತೀರಿ ಸರ್ಪ್ರೈಸ್ ಹೆಂಗಿರ್ತಂತ್ರಿ? ನಿಮ್ದೇನದ ಉದ್ದೇಶ? ನಮ್ದು ಉದ್ದೇಶ ಟೆನ್ ಪಾಸ್ ಇಲ್ಲ. ನಿಮ್ ಇರೋದ ಏನದ ಸರ್ಪ್ರೈಸ್ ಕೊಡೋದು, ನಿಮ್ ಇರೋದ ಅದು ನಿಮಗ್ ಗುಣ ಇರ್ಬೇಕು. ಅದು ನಮಗ್ ಕೊನೆ ಇರ್ಬೇಕಿಲ್ಲ, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ಇದು ಸರ್ಪ್ರೈಸ್ ಕೊಡ್ತಾ ಅಂತ ಹೇಳಿದೆ ನೋಡ್ರಿ. ಓಕೆ, ಇದ ನಡೆದೆ ನೋಡ್ರಿ ಫ್ರೆಂಡ್ಸ್. ಈಗ ಚಿಗರಿ ಬಂದೆವು. ಈ ಕಡೆ ಹೋದ್ರ ನಮ್ಮ ಸರ್ಪ್ರೈಸ್ ಅಂತಂದು ಎಲ್ಲರಿಗೂ ಹೇಳಿದ. ಬಟ್ ಅದು ನನಗೆ ಕೊನೆಯಲ್ಲಿ ಏನ್ ಸರ್ಪ್ರೈಸ್ ಅದ ಅಂತಂದು ನಿಮ್ಗೆ ಎಲ್ಲರೂ ತೋರಿಸ್ತಾ ಬ್ಲಾಗ್ನಾಗ ನೋಡ್ರಿ. ನಮ್ಮ ಫ್ರೆಂಡ್ಸ್ ಬಂದಾರ, ಕಾಲ್ ಮಾಡತ್ತಾರ ಹೇಳ್ತಾಯ್ತು. ಬಟ್ ಹೊಂಟಿದೆ ಅಂತ ಹೇಳಿದ. ನೋಡಕ್ರ ನೋಡ್ರಿ ಫ್ರೆಂಡ್ಸ್. ಬಂದಿದ್ದೆವು ಚಿಗರಿ ಚೌರಸ್ತಾ. ಇಲ್ಲಿ ನೋಡ್ರಿ ಚಿಗರಿ ಚೌರಸ್ತಾರ ಬಂದಿದ್ದೆವು ನೋಡ್ರಿ. ಇಲ್ಲೇ ಎಲ್ಲ ಇದ್ದಾರ, ಇಲ್ಲೇ ಆರಾಮ್ ಹೇಳಾರ. ಕಾಲ್ ಮಾಡ್ತಾ ನಾನು ಇಲ್ಲಿ ನಿಂತಿರ್ಬೋದು ನನ್ನ ಮಟ್ಟಿಗೆ. ಇಲ್ಲೇ ಎಲ್ಲಾರ ಇಲ್ಲಾರ ನೋಡ್ರಿ ಫ್ರೆಂಡ್ಸ್. ಇಲ್ಲಾರ ನೋಡ್ರಿ ಫ್ರೆಂಡ್ಸು ಬಂದಾರ, ಅವ್ರಿಗೂ ಗೊತ್ತಿಲ್ಲ ಬಂದೆವು. ಈಗ ನೋಡ್ರಿ ಮಾರಿ ಮುಚ್ಕೊಳತ್ತಾರ ನೋಡ್ರಿ ಫ್ರೆಂಡ್ಸು. ಇವ್ರು ಮಾರಿ ಮುಚ್ಕೊಳತ್ತಾರ ನೋಡ್ರಿ ಫ್ರೆಂಡ್ಸು ಬ್ಲಾಗ್ ಮಾಡ್ದೇವು ಅಂತ. ಅವ್ರು ಯಾಕೋ ಬರ್ಲಕ್ ನಾಚಿಸ್ತಾರ. ಬಟ್ ಅಂದ್ರೂ ಜರ ತಗೊಂಡಿದ್ದೆ ನಾನು. ಅವ್ರು ಹಾಕಂಡ್ ನಡೆದಾರ. ವಿಜಯ್ ಕುಮಾರ್ ಅವ್ರು ಬರ್ಲಾಕ್ರ ಅಂದಿರತ್ತಾರ. ಇವ್ ನಾವೇ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕಾಯ್ತದ. ಏನ್ ಸರ್ಪ್ರೈಸ್ ಅಂದ್ರೆ ಫ್ರೆಂಡ್ಸ್, ಇವತ್ತಿನ ಸರ್ಪ್ರೈಸ್ ನೋಡ್ರಿ. ಇದು ಬೈಕು ತಗೊಂಬರೋದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ವಿಜಯ್ ಕುಮಾರ್ ನೀವು ಹೇಳಿಲ್ಲಲ್ಲ, ಅವ್ರಿಗೂ ಹೇಳಿಲ್ಲ ನಾನು. ಆಕ್ಚುಲಿ ತಗೊಂಬ ಪ್ಲಾನ್ ಅದ, ನಮ್ಮ ಫ್ರೆಂಡ್ಸ್ ಅದ. ಬೈಕ್ ಸರಿಯಾಗಿ ಕಾಣತ್ತ ನನಗ. ಅದ್ರ ಕಡೆ ಏನ್ ಮಾಡಿದ್ದೆ ಅಂತಂದ್ರು ಇದು ತಗೋಬೇಕಂತ ಪ್ಲಾನ್ ಮಾಡಿದೆ. ಏನಂತೀರಿ ನೋಡ್ರಿ ಫ್ರೆಂಡ್ಸ್, ಯಾರಿಗೂ ಹೇಳಿಲ್ಲ ಮನ್ಯಾಗ. ಬೈಕರ ಹೆಂಗದ ತಗೊಂಡ್ ವಿಡಿಯೋ ವಿಡಿಯೋ ಅಲ್ಲತ್ತಲ್ಲ, ಬೈಕರ ಇದು ಅದ ತಗೋಬೇಕಂತಂದು ಪ್ಲಾನ್ ಅದ. ಅದ್ರ ಕಡೆ ಏನ್ ಮಾಡಿದ್ದೆ ಅಂತಂದ್ರು ನಿನ್ನೆ ಆಗ್ಯದಿದ್ದು ಮಾತುಕತೆ. ಬಟ್ ನನ್ನ ಉದ್ದೇಶ ಏನದ ಅಂತಂದ್ರು, ಈಗ ನಂದು Yamaha RX 100 ಬೈಕ್ ಚೋರಿ ಆಗ್ಯದಲ್ಲ, ಕಳ್ತನ ಮಾಡ್ರಲ್ಲ. ಅದ್ರ ಕಡೆ ನಂಗೆ ಬೈಕಿಂದು ಬರ ಪ್ರಾಬ್ಲಮ್ ಅಲ್ಲತ್ತದ. ಮನ್ಯಾಗ ಆಲ್ರೆಡಿ ಒಂದು ಪಲ್ಸರ್ ಅದ, ಮೊದ್ಲು ಇವರೇ ಕೊಟ್ಟಾರ, ಸೆಕೆಂಡ್ ಟೈಮ್ ಇವರೇ ಕೊಡ್ಲತ್ತಾರ. ಅದ್ರ ಕಡೆ ಏನ್ ಮಾಡಿದ್ದೆ ಅಂತಂದ್ರೆ ನನ್ನ ಕಡೆ ಅಂತಂದು ಒಂದು ಸುಮ್ಮನೆ ಓಡಾಡೋ ಕಡೆ ಬೇಕಲ್ಲ ಫ್ರೆಂಡ್ಸ್. ಅದ್ರ ಕಡೆ ಒಂದು ಬೈಕ್ ತಗೊಂಡ್ಬರ್ರಿ ಅಂತ ಪ್ಲಾನ್ ಮಾಡಿದೆ. ನೆಕ್ಸ್ಟ್ ಏನದ ಅಂತಂದ್ರೆ ನೆಕ್ಸ್ಟ್ Yamaha RX 100 ಇಲ್ಲ 135 ತಗೊಂಬ ಪ್ಲಾನ್ ಅದ. ಅದು 100% ಅದು ನಾ ತಗೋತೇನೆ, ಲೇಟ್ ಆಗಲಿ. ಬಟ್ ಅಯ್ಯಪ್ಪನ ಈಗ ಬೈಕ್ ತಗೋಬೇಕಂತ ಪ್ಲಾನ್ ಅದ ನೋಡಿ ಫ್ರೆಂಡ್ಸ್. ಬೈಕರ ನನಗರ ಕರೆಕ್ಟ್ ಆಗಿ ಅನಿಸ್ತದ. ಬಟ್ ನಿನ್ನೆ ನಡ್ಸ್ ನೋಡಿದೆ ಎಲ್ಲ ಬರಬರದ. ಮನ್ಯಾಗ ಭೀ ಹೇಳಿಲ್ಲ, ಇನ್ನ ಏನಂತಾರೋ ಗೊತ್ತಿಲ್ಲ. ಮನ್ಯಾಗ ಭೀ ಹೇಳಿಲ್ಲ, ಬೈತಾರೇನೋ ಗೊತ್ತಿಲ್ಲ. ಬಟ್ ಮನ್ಯಾಗ ಹೇಳಲ್ಲ. ಗಾಡಿ ಒಯ್ದಲ್ಲಿ ನಮ್ದು ಸ್ವಲ್ಪ ಮನೆಗೆ ಹೋಗಿತ್ತ, ಅಲ್ಲೆಲ್ಲ ಪಾರ್ಕಿಂಗ್ ಕಡೆಲ್ಲ ಕರೆಕ್ಟ್ ಅದ ಜಾಗ. ಹೇಳಲ್ಲ, ಒಂದ್ 2 ದಿವಸ ಹೇಳಲ್ಲ. ಅದ್ರ ಬಗ್ಗೆ ವಿಡಿಯೋ ಬಂದಿನ ನೋಡ್ರಿ ಫ್ರೆಂಡ್ಸ್. ಬೈಕ್ अगर भाई बाइक की चाबी दो, नहीं तुम्हारा फेस मर्ज कर, तू टेंशन मत लो, तुम्हारा फेस ले ले तू उसमें। हाँ पुराना चाबी है नोड़ फ्रेंड्स का गाड़ी के लिए तक बर्री ಒಂದು ರೌಂಡ್ कौन सा ये है
ನೋಡ್ರಿ ಫ್ರೆಂಡ್ಸ್, ಈಗ ಒಂದು ರೌಂಡ್ ಹೋಗಿ ಬರ್ತೀವಿ, ಬರ್ಕೊಡ್ರಿ. ನೋಡ್ರಿ ಗಾಡಿ ಫೋನ್ ಸೈಜ್ ಇಲ್ಲ, ಅವರೆಲ್ಲ ಕಂಟಿನ್ಯೂಟಿ ಇರಲಿ. ಹಂಗೆ ರಿವ್ಯೂ ಬಿ ಮಾಡ್ತೇವು. ಅವ್ರ ಪರ್ಮಿಷನ್ ತಗೊಂಡೆ ಅಪ್ಲೋಡ್ ಮಾಡ್ತಾ. ಆಕ್ಚುಲಿ ನನಗೆ ಗಾಡಿನೇ ಬೇಕಾಗ್ಯದ. ಗಾಡಿ ನಂಬರ್ನ ತೋರಿಸ್ರಿ ಒಂದ್ಸರಿ. KA38Q8696 ಅದ, ಫ್ಯಾನ್ಸಿ ನಂಬರ್ ಅದ ಗಾಡಿ ನಂಬರ್ನು. ಬಟ್ ಗಾಡಿ ಇರೋ ಎಲ್ಲ ಕರೆಕ್ಟ್ ಅನ್ಸತ್ತದ. ಒಂದ್ ಸ್ವಲ್ಪ ಕೆಲಸ ಇರ್ತಾವ ಫ್ರೆಂಡ್ಸ್. ಈಗ ಸೆಕೆಂಡ್ ಹ್ಯಾಂಡ್ ಬೇಕಂದ್ರು ಅದ್ರ ಕಡೆ ಏನದ ಅಂದ್ರು ನೋಡ್ತೆ ಫ್ರೆಂಡ್ಸ್, ಹಂಗ ಬಿ ತಗೋತೆ ಪ್ಲಾನರ ಮಾಡಿದ. ಫೈನಲಿ ಡಿಸಿಷನ್ ತಗೊಂಡ ಅಂದ್ರೆ ಅದು ತಕೊಂಡೇಬೇಕಂತಂದ ನಾ ಫೈನಲ್ ಆದ ತಕೊಂಡೇ ಬಿಡ್ತದೆ ಏನಕ್ಕಾಗ್ಲಿ. ಗಾಡಿರ ಹೆಂಗದ ಫ್ರೆಂಡ್ಸ್, ಇವಾಗೆಲ್ಲ ಓಡ್ಸ್ ನೋಡಿದೆವು, ಎಲ್ಲ ಕರೆಕ್ಟ್ ಅದ. ಸರ್ವಿಸಿಂಗ್ ಮಾಡ್ಕೋಬೇಕು, ಒಂದ್ ಸಣ್ಣ ಪುಟ್ಟ ಕೆಲಸಗಳವ ಅಷ್ಟೇ. ಏನಂತ್ರಿ ವಿಜಯ್ ಕುಮಾರ್, ಡನ್ನ? ನಿಮ್ಗೆ ಏನ್ ಅನಿಸ್ತ ಸರ್ಪ್ರೈಸ್ ಅಂದ್ರ ನೀವ್ ಏನಂತ ತಿಳ್ಕೊಂಡ್ರಿ? ಬೈಕ್ ಅಂತ ತಿಳ್ಕೊಂಡಿದ್ರೆ ಮೊದಲ ಹಾ, ಮತ್ತೆ ಏನೋ ಒಂದ್ ಇದ್ದಿರ್ಬೇಕು. ಇವ್ರ ಏನಂತ ತಿಳ್ಕೊಂಡ್ರಿ ನೀವು? ಫಸ್ಟ್ ಬೈಕ್ ಅಂತ ತಿಳ್ಕೊಂಡಿದ, ನೀವ್ ತಿಳ್ಕೊಂಡ್ರಿ ಬೈಕ್ ಅಂತ? ಸಿಕ್ಕಿರ್ಬೇಕಂತ ತಿಳ್ಕೊಂಡಿದ್ದ. ಓಹೋ, ಯಮ್ಮ ಸಿಕ್ಕಿಲ್ಲ, ಭಾಳ ಹರ್ಟ್ ಐತ್ರಿ ಆ ಮಾತು ಕೇಳಿ. ಬಟ್ ಬೇರೆ ತಗೋಬೇಕು, ಈಗ ತಿರ್ಗಲ ಕಡೆ ಬೇಕಲ್ಲ, ಅದ್ರ ಕಡೆ ತಗೊಂಡಿದೆ ಕಡೆ ಬೇರೆ ತಗೊಳತಿದ್ದೆವು. ಬಟ್ ಇವ್ರು ಬಿ ಶಾಕಿಂಗ್ ಆಗ್ಯಾರ. ಗಾಡಿ ಏನ್ ತಗೊಳತಾರ, ಏನ್ ರಿವ್ಯೂ ಮಾಡತಾರ ಅಂತ ಒಂದು ಪ್ಲಾನ್ ಇದೆ ಇವ್ರದ್ದು. ಗಾಡಿ ತಗೊಳತಿದೆ ಫ್ರೆಂಡ್ಸ್. ಕಂಟಿನ್ಯೂ ಮಾಡ್ತೇವೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್, ಈಗ ಬೈಕರ್ ಹೆಂಗದ ಬೆಸ್ಟ್ ಅದ. ಬೈಕಿಂದಾಗ ಏನು ಪ್ರಾಬ್ಲಮ್ ಇಲ್ಲ. ಇನ್ನ ಕಂಪ್ಲೇಂಟ್ ಅದು ಏನ್ರ ಏನೋ ಒಂದ್ಸರಿ ಕೇಳ್ತಾನ ಅವ್ರಿಗೆ. ಯಾಕಂದ್ರೆ ಗಾಡಿರ ಸಿಂಗಲ್ ಹ್ಯಾಂಡ್ ಅದ ಅಂತಾರ, ಕರೆಕ್ಟ್ ಕಂಡೀಷನ್ ಅದ. ಗಾಡಿ ಹೆಂಗದಂತ್ರಿ ನಿಮ್ ಪ್ರಕಾರ? ಗಾಡಿರ ಕಂಡೀಷನ್ ಅದ. ಗಾಡಿದಾದ್ರೆ ಏನಿದಿಲ್ಲ, ಖಾಲಿ ಮೈನರ್ ಕೆಲಸ ಮಾಡ್ಕೋಬೇಕಷ್ಟೇ. ಇಂಜನ್ ಏನು ಸರ್ವಿಸಿಂಗ್ ಆಯಿಲು ಚೇಂಜ್ ಮಾಡ್ಕೋಬೇಕಟ್ಟೆ. ಅದು ನಾನು ಮಾಡ್ಕೋತೆ ಅಂತ ಹೇಳಿದವ್ರಿಗೆ. ಎಲ್ಲ ಇದ್ರ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ನೋಡ್ತೆ ಫ್ರೆಂಡ್ಸ್, ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತೆ. ಹಂಗೆ ಹೋಯ್ತು ಅವ್ರ ಬಲ್ಲಿ ಹೋಗಿ ಮಾತಾಡ ಫೈನಲ್ ಮಾಡ್ತೀನಿ. ಹೊಂಟಿದ್ರಿ ಒಮ್ಮೆ ಲೇಟು ಇಕ್ಕ ಅಲ್ಲ, ಒಮ್ಮೆ ಲೇಟ್ ಹೊಂಟದಲ್ಲ. ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಫ್ರೆಂಡ್ಸ್ ನಿಂತಾರೆ ಇಲ್ಲಿ. ಅವ್ರಿಗೂ ಒಂದ್ಸರಿ ಬೈಕ್ ತೋರಿಸ್ತಾ, ಅವ್ರಿಗೆ ಗೊತ್ತಿಲ್ಲ. ನೋಡ್ದೆ ಸುಮ್ಮನೆ ಕ್ಯಾಜುವಲ್ ಆಗಿ ಕೇಳ್ತೆ ಅಷ್ಟೇ. ನಾ ತಗೊಳ್ತೇನೆ ಬಂದಿದ್ದೇವು. ಕೈಲಿ ಏನ್ ಡೀಲ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಕಡೆ ಬಂದಿದ್ದೆವು. ನಮ್ ಶ್ರೀಧರ್ ಅವ್ರ ನೋಡ್ರಿ, ಇವ್ರು ಫೈನಾನ್ಸರ್ ಶ್ರೀಧರ್ ಅವ್ರ ಸ್ಪೆಷಲಿ. ಈಗ ಇವ್ರು ನಮ್ ಶಿವ ಅವ್ರ ಎಲ್ಲ ನಮ್ ಫ್ರೆಂಡ್ಸ್ ಅರ. ಹೇಳ್ರಿ, ಯಾಕೋ ಇಲ್ಲಿ ನಿಂತೀರಿ? ನಾನು ವೇಟ್ ಮಾಡ್ಬೋದಾ ನಿಮ್ ಸಂಗಟ? ವೇಟ್ ಮಾಡ್ಬೋದು, ಬಿಲ್ಕುಲ್, ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲ, ಅವ್ರು ವೇಟ್ ಮಾಡಲ್ರಿ ಫ್ರೆಂಡ್ಸ್. ಇವ್ರ ಸಂಗಟ ವೇಟ್ ಮಾಡ್ದ ಅಂದ್ರ ಇಲ್ಲ ಫ್ರೆಂಡ್ಸ್, ಏನ್ ಬಿ ಇಲ್ಲ. ಅಲ್ಲ ಅವ್ರ ಫ್ರೆಂಡ್ ಅವ್ರು ವೇಟ್ ಮಾಡ, ಹಾಗೇನಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ, ಬಿಲ್ಕುಲ್. ಬಟ್ ಒಂದ್ ಖುಷಿ ಆಯ್ತು ಫ್ರೆಂಡ್ಸ್, ಇವ್ರ ಸಂಗಟ ಎಲ್ಲ ನಾವು ಒಂದ್ ಬ್ಲಾಗ್ ವಿಡಿಯೋದಾಗ ಹೊಂಟಿದ್ವಿ ಅಂತ ಖುಷಿ ಆಯ್ತು. ಎಲ್ಲ ನಮ್ಮಗತ್ತೆ ಇದೆ ಫ್ರೆಂಡ್ಸ್. ಹಂಗೆಲ್ಲ ಜಸ್ಟ್ ಕಾಮಿಡಿ ಮಾಡ್ತಾ ಇರ್ತೇವೆ. ನಿಂತಿರು ಅದ್ರ ಕಡೆ ಏನ್ ಮಾಡ್ದ, ಮತ್ತೆ ಯೂಟರ್ನ್ ತಗೊಂಡ್ ಬಂದಿ ಒಂದ್ ಬ್ಲಾಗಿನಾಗ ನಮ್ ಫ್ರೆಂಡ್ಸ್ ಗಳು ಎಲ್ಲ ನಮ್ಮ ಅಣ್ಣ ತಮ್ಮರು ಇರ್ಬೇಕಂಬ ನಮ್ದೊಂದು ಆಸೆ ಐತಿ. ಅದ್ರ ಕಡೆ ಕರ್ಕೊಂಡ್ ಬಂದ ವಿಡಿಯೋ ಮಾಡ್ಕೊಂಡಿ. ಹೇಳ್ರಿ ಏನಾರ ನಮ್ ಚಾನಲ್ಗೆ ಹೇಳ್ರಿ, ನಮ್ ವ್ಯೂವರ್ಸ್ ಗಳಿಗೆ ಹೇಳ್ರಿ. ನಮ್ದು ಸಮಾಜದ, ಹಿಂದೂ ಸಮಾಜದ ಬಾಂಧವರು ಅಥವಾ ಎಲ್ಲ ಇದ್ದಂತ ಕಾರ್ಯಕರ್ತರು ಎಲ್ಲರೂ ಬಂದು ಮಾತಾಜಿ ಅವರಿಗೆ ದರ್ಶನ ಪಡ್ಕೊಂಡು ಹೋಗ್ಬೇಕು. ಅಂದ್ರ ಮನೆಗ್ ಅಂದರ್ ಫ್ರೆಂಡ್ಸ್ ಯಾರೋ ಮಾತಾಜಿ ಹೊಂಟ್ರಂತ. ಬಟ್ ನಾ ಅಷ್ಟೊಂದು ಇದು ಕೇಳಿಲ್ಲ. ಬಟ್ ಆದ್ರೂ ಪರವಾಗಿಲ್ಲ, ಭಾರಿ ಹೋದ್ರು. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಮತ್ ಸಿಗ್ತೇವ್ ಫ್ರೆಂಡ್ಸ್. ಈಗ ನಿಮ್ದು ಬ್ಲಾಗ್ ವಿಡಿಯೋ ಮಾಡತ್ತಿದೆವು. ಬ್ಲಾಗ್ ನ ಬರ್ತದ. ನಮ್ ಬ್ಲಾಗ್ ಹೆಂಗ್ ಹೊಂಟಾವ ಜರ ಹೇಳ್ರಿ ಅದ್ರ ಬಗ್ಗೆ. ಏನಾರ ಏನ್ ಹೇಳೋದು, ನೋಡೋದು ವಿಡಿಯೋ ನಿಮ್ದು ಅನಿಸಿಕೆ ಏನಾರ ಕರೆಕ್ಟ್ ಆಗಿ ಹೊಂಟಾವ, ಏನಾರ ಬೈ ಮಿಸ್ಟೇಕ್ ಇದನ್ನ ಹೇಳ್ರಿ, ಸುಧಾರಿಸ್ಕೋತೇವ್ ನಾವು. 50-50 ಏನಾರ ಮಾಡ್ಕೊಳಕ್ ಬರ್ತದ ಅಂತ ಹೇಳತ್ತಾರ ಅವ್ರು. ಬಟ್ ಅದವ್ರಿಗೆ ಅರ್ಥ ಆಗಿಲ್ಲ. ಬಟ್ ನಾ ಅರ್ಥ ಮಾಡಕ್ ತಿಳಿಸ್ತೀನಿ ಇವ್ರಿಗೆ. ಬಾಯ್ ಬಾಯ್ ಫ್ರೆಂಡ್ಸ್. ವಿಡಿಯೋದಾಗ ಸಿಗ್ತಾರ ನೋಡಿ ಫ್ರೆಂಡ್ಸ್. ಈಗ ಬರ್ಲಾಕ ಬಂದಿದ್ದೆವು. ರೆಡಿ ಫೈನಲ್ ಮಾತಾಡ್ಕೊತ ಮತ್ತೊಮ್ಮೆ ಫೈನಲ್ ಮಾತಾಡ್ಕೊಂಡು ತಕೊಂಡೇ ಹೋಗದ. ಬೈಕಾರ ನಮ್ ಪಸಂದ್ ಬಂದ. ಇಲ್ಲೇ ಎಲ್ಲೋ ಹರ ಅವ್ರು ಅದರ್ ಬೈ ಅವ್ರ ಹರ ನೋಡ್ರಿ ಯಾರಂತಾರ ಬಂದಿದ್ದೆವು. ಅವ್ರ ಮಾರಿನ ಮರ್ದ್ ಮಾಡಾಕ್ತೀನಿ ಫ್ರೆಂಡ್ಸ್. ಯಾಕಂದ್ರ फेस टेंशन रखो फेस। हाँ फेस नहीं डालते जी। हाँ हमारा हो गए, हम देख लेके आ रहे। हाँ ब्लॉग भी डालते, रिव्यू भी कर लिया मैं इसका, रिव्यू भी कर लिया। ಇವ್ರದ್ದು ಫೇಸ್ ನಾನು ಮರ್ಜ್ ಮಾಡಾಕ್ತೀನಿ. ಅವ್ರಿಗೆ ಬರ್ಲಕ್ಕ ಪ್ರೈವೇಸಿ ಇರೋರು ಅದ್ರ ಕಡೆದು. ಅಜರ್ ಭಾई लाइटिंग करो बोले नहीं करे। मैं उसके लिए सुबह में फोन लगाया था। वो क्या भी रहने दो, मेरे को करके देना। वो कैसा तुम्हारा पेमेंट मैं फोन पे डाल देता हूँ।
मेरे को वो आरसी कब लाके देते हैं? अभी एक काम करो, अभी प्रेजेंट में तुम गाड़ी ले लेता हूँ और कल नहीं तो 2 दिन में तुम्हारे को 100 रहता है ना, वो तुम्हारे को फोन पे कर देता हूँ। तुम्हारा कंप्लीट तो कर लियो पहले। मैं वो कंप्लीट कर लिया, रिव्यू कर लिया है, वो टेंशन मत लो। मैं तुम्हारे को अभी ऑनलाइन पेमेंट डाल दूँ। और मेरे को ये करा के देना एक बार बर्फ। A few moments later. ಫೈನಲಿ ಇದಾಗ ಈಗ ಅಮೌಂಟ್ ಆನ್ಲೈನ್ ಪೇಮೆಂಟ್ ಮಾಡಿದ ಆಗ್ಯದ. ಫೈನಲಿ ಗಾಡಿ ಈಗ ಫೈನಲಿ ಡನ್ ಆಗ್ಯದ. ಏನಂತ್ರಿ ವಿಜಯ್ ಕುಮಾರ್? ಗಾಡಿ ಡನ್ ಆಗ್ಯದ, ಮನೆ ತೊಗೊಂಡು ಹೋಯ್ತೇವು. ಬಟ್ ಇನ್ನೂ ಯಾರಿಗೂ ಹೇಳಿಲ್ಲ ಮನೆಗೂ. ಬಟ್ ಒಂದು ಸ್ವಲ್ಪ ಲೇಟ್ ಮಾಡೇ ಹೇಳ್ತಾ ಇದು ಬ್ಲಾಗ್ನಾಗ ನೋಡಿ ಏನಂತಾರೋ ಗೊತ್ತಿಲ್ಲ. ಇದು ಗಾಡಿನ ಡನ್ ಆಗ್ಯದ, ಅಮೌಂಟ್ರ ಸೆಟ್ಲ್ ಮಾಡಿದ, ಆನ್ಲೈನ್ ಪೇಮೆಂಟ್ ಮಾಡಿದ. ಇನ್ನೊಂದು ಸ್ವಲ್ಪ ಕೊಡೋದ, ಬಟ್ ಅದನ್ನು ಕೊಡ್ತಾ ಇನ್ನೊಂದು 2 ಡೇಸ್ದಾಗ ಕೊಡ್ತೆ ಅಂತ ಹೇಳಿದ. ಒಂದು ಲೈಟ್ ವರ್ಕ್ ಆಗಲ್ಲ ಉಂಟು, ನಾಳೆ ಮಾಡಿಸ್ಕೊಡ್ತೆ ಅಂದ್ರೆ ನಾಳೆ ಸರ್ವಿಸಿಂಗ್ ಬಿಡಬೇಕಾಯ್ತದ. ಓಕೆ ಫ್ರೆಂಡ್ಸ್, ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ರಿ ಅಂದ್ರೆ ಇಷ್ಟ ಆಯಿತು ಅಂದ್ರೆ ಫಾಲೋ ಭೀ ಮಾಡಿರಿ. ಬಾಯ್. ಏನಂತ್ರಿ ವಿಜಯ್ ಕುಮಾರ್? ಲೈಕ್ ಸಬ್ಸ್ಕ್ರೈಬ್.